ಹಾಯ್ ಆಲ್, ಇಟ್ಸ್ ಟ್ಯೂಸ್ಡೇ ಮಾರ್ನಿಂಗ್ ಮಿನಿ ವ್ಲಾಗ್. ಬ್ರೇಕ್ಫಾಸ್ಟ್ಗೆ ಅದಿತಿಗೆ ಸ್ಪೆಷಲ್ ಆಗಿ ರಾಗಿ ಇಡ್ಲಿ ಮಾಡಿಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ನಾನು ರೆಸಿಪಿನ ಲಾಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಡಿ ಎಮ್ ಮಾಡಿದರು, ನೀವು ನಿಮ್ಮ ಮಗುಗೆ ಅಷ್ಟೊಂದೆಲ್ಲ ರೆಸಿಪಿನ ಟ್ರೈ ಮಾಡ್ತಿದ್ದೀರಾ, ನಿಮ್ಮ ಮಗು ಏನಕ್ಕೆ ಅಷ್ಟೊಂದು ಸಣ್ಣ ಇದೆ ಅಂತ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಮಕ್ಕಳಿಗೆ ನಾವು ವೆಯ್ಟ್ ಗೇನಿಂಗ್ ರೆಸಿಪಿ ಕೊಡಬಹುದು ಅಥವಾ ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡೋದ್ರಿಂದ ಮಕ್ಕಳು ದಪ್ಪ ಆಗ್ತಾರೆ ಅಂತ ಯಾರು ಹೇಳೋದು. ವೆಯ್ಟ್ ಗೇನ್ ಅನ್ನೋದು 1 kg ದಪ್ಪ ಆಗ್ಬಿಡೋದಿಲ್ಲ ಒಂದು ರೆಸಿಪಿ ಕೊಟ್ಟಿದ ತಕ್ಷಣ. ಮಕ್ಕಳು 1 ವರ್ಷ ಆದಮೇಲೆ ಅವ್ರ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ, ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಆ ವೆಯ್ಟ್ ಅನ್ನೋದನ್ನ ಮಕ್ಕಳು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬರ್ತಾರೆ, ಎನರ್ಜಿ ಆಗಿ ಆ ಫುಡ್ ಕನ್ವರ್ಟ್ ಆಗುತ್ತೆ. ಸಾಲಿಡ್ಸ್ನ ನಾವು 6 ತಿಂಗಳಿಂದ ಶುರು ಮಾಡಿದ್ಮೇಲೆ ಮಕ್ಕಳಿಗೆ ಡಿಫ್ರೆಂಟ್ ರೆಸಿಪೀಸ್ನ ನಾವು ಟ್ರೈ ಮಾಡಬೇಕಾಗುತ್ತೆ. ಏನಕ್ಕಂತಂದರೆ ಈ ಪೀರಿಯಡ್ 6 ಮಂತ್ಸಿಂದ 12 ಮಂತ್ಸ್ವರೆಗೂ ವಿಂಡೋಸ್ ಆಫ್ ಆಪರ್ಚುನಿಟಿ ಅನ್ನೋದು ಮಕ್ಕಳಿಗೆ ಇರುತ್ತೆ. ಅಂತಂದರೆ ಎಷ್ಟು ರೆಸಿಪೀಸ್ನ ನಾವು ಟ್ರೈ ಮಾಡಿ ಮಕ್ಕಳಿಗೆ ಕೊಡ್ತೀವೋ ಮಕ್ಕಳ ಟೇಸ್ಟ್ ಬಡ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಈ ರೀತಿ ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡೋದ್ರಿಂದ ಮಕ್ಕಳು ಫಜಿ ಈಟರ್ ಆಗೋದಿಲ್ಲ, ಎಲ್ಲ ಆಹಾರನೂ ತಿಂತಾರೆ.